ಫ್ರೆಂಡ್ಸ್, ಇವತ್ತು ಬೆಂಡೆಕಾಯಿ ಪಲ್ಯವನ್ನು ತುಂಬ ಟೇಸ್ಟಾಗಿ ಹಾಗೆ ಸಿಂಪಲಾಗಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಮೊದಲು ಬೆಂಡೆಕಾಯನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲು ನಾವು ಬೆಂಡೆಕಾಯನ್ನು ಫ್ರೈ ಮಾಡ್ಕೊಳ್ಬೇಕು. ಬೆಂಡೆಕಾಯನ್ನು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಆಯಿಲನ್ನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಂಡೆಕಾಯನ್ನು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೋಳೆ ಬರಲ್ಲ, ಪಲ್ಯ ಚೆನ್ನಾಗಿ ಬರುತ್ತೆ ಡ್ರೈ ಆಗಿ. ಬೆಂಡೆಕಾಯನ್ನು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಫ್ರೈ ಮಾಡಬೇಕು. ನಾವು ಆಯಿಲನ್ನು ಯೂಸ್ ಮಾಡದೇ ಇರೋದ್ರಿಂದ ಪಾತ್ರೆ ಸ್ವಲ್ಪ ಅಡಿಗಡೆ ಕಪ್ಪಾಗುತ್ತೆ. ನೀವು ಈ ರೀತಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಆಫ್ ಮಾಡಿದ್ದೀನಿ ನಾನು. ಈಗ ನೋಡಿ, ಒಂದು ಬಾಣಲೆಯನ್ನು ಇಟ್ಟು ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಒಣಮೆಣಸನ್ನು ಹಾಕಿದ್ದೀನಿ. ಹಾಗೆ ಈಗ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಟೊಮೊಟೊವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಸಾಫ್ಟ್ ಆಗಬೇಕು. ಈಗ ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಹೈ ಫ್ಲೇಮ್ ಮಾಡಿದ್ರೆ ಸೀದೋಗುತ್ತೆ. ನಾವು ಮೊದಲೇ ಫ್ರೈ ಮಾಡಿದ್ರಿಂದ ಹಾಗೆ ಈಗ ನಾವು ಈ ರೀತಿ ಮುಚ್ಚಿ ಬೇಯಿಸೋದ್ರಿಂದ ಅಷ್ಟರಲ್ಲೇ ಅದು ಬೆಂದ್ಕೊಳ್ಳುತ್ತೆ. ಮತ್ತೆ ಒಂದು ಸ್ವಲ್ಪ ಓಪನ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲೇ ಮತ್ತೆ ಒಂದು 3 ರಿಂದ 4 ನಿಮಿಷ ಇಡಿ. ಈಗ ನಮ್ಮ ಬೆಂಡೆಕಾಯಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನೋಡಿ, ಈ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಒಂದು ನಿಮಿಷ ಪ್ಲೇಟನ್ನು ಮುಚ್ಚಿ ಸಿಮ್ಮಲ್ಲಿ ಇಡಬೇಕು. ಈಗ ನಾನು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕಾಯಿ ತುರಿಯನ್ನು ಆ್ಯಡ್ ಮಾಡಿಲ್ಲ. ನೋಡಿ, ತುಂಬ ಟೇಸ್ಟಾಗಿ ಬಂದಿದೆ. ಹಾಗೆ ಒಂದು ಸ್ವಲ್ಪನೂ ಕೂಡ ಲೋಳೆ ಆಗಿ ಅಥವಾ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ.